ಹಾಯ್, ನನ್ನೆಲ್ಲ ಬ್ಯೂಟಿಫುಲ್ ಸೋಲ್ಸನ್ನು ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ವೀನಸ್ 71 ಚಾನಲ್ಗೆ. ಇವತ್ತು ನಾವು ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ ನೆಕ್ಸ್ಟ್ 3 ಮಂತ್ಸಿಗೆ ವೃಶ್ಚಿಕ ರಾಶಿಯವರ ಒಂದು ಲೈಫಲ್ಲಿ ಏನು ಚೇಂಜಸ್ ಆಗ್ಲಿಕ್ಕೆ ಹೋಗ್ತಾ ಇದೆ ಅಂತ ಹೇಳಿ. ಜನರಲ್ ರೀಡಿಂಗ್ ಆಗಿರುತ್ತೆ, ಎಷ್ಟು ರೆಸೊನೇಟ್ ಆಗುತ್ತೆ ಅಷ್ಟನ್ನ ತಗೊಳ್ಳಿ, ಉಳಿದಿದೆ ಆಸ್ ಎ ಗೈಡೆನ್ಸ್ ಅಂತ ತಗೊಳ್ಳಿ. ಮತ್ತೆ ನಿಮಗೆ ಪರ್ಸನಲ್ ರೀಡಿಂಗ್ ಆಪ್ಷನ್ಸ್ ನಾನು ಮೊಬೈಲ್ ನಂಬರನ್ನು ಮೆನ್ಷನ್ ಮಾಡಿರ್ತೀನಿ, ಒಂದ್ಸಾರಿ ಕನೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ರಿಲೇಟೆಡ್ ಜಾಬ್, ಕರಿಯರ್ ಅಥವಾ ನಿಮಗೆ ರಿಲೇಷನ್ಶಿಪ್ ಇಶ್ಯೂಸ್, ಗೌರ್ಮೆಂಟ್ ಜಾಬ್ ಬಗ್ಗೆ ಕೇಳಬೇಕು, ಸ್ಟಕ್ ಆಗ್ತಾ ಇದ್ದೀರಾ ರಿಲೇಷನ್ಶಿಪ್ ಅಲ್ಲಿ, ಏನ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಖಂಡಿತ ಒಂದ್ಸಾರಿ ಕನ್ಸಲ್ಟ್ ಮಾಡ್ಕೊಳ್ಳಿ. ಮ್ಯಾರೇಜ್ ಮ್ಯಾಚ್ ಮೇಕಿಂಗ್ ಇರ್ಬೋದು, ಏನೇ ಇರ್ಬೋದು. ಓಕೆ, ಸೊ ನೀವು ಕನೆಕ್ಟ್ ಮಾಡಿಕೊಂಡು ಇದನ್ನ ಮಾಡ್ಬೋದು. ಹಾಗೆ ಯಾರಿಗೆ ಈ ಒಂದು ರೀಡಿಂಗ್ ರೆಸೊನೇಟ್ ಆಗುತ್ತೆ ಅವರು ಫುಲ್ ಆನ್ ಪಾಸಿಟಿವ್ ಆಗಿ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಫುಲ್ ಆನ್ ಪಾಸಿಟಿವ್ ಆಗಿ ತಗೊಳ್ಳಿ. ಯಾವುದೇ ರೀತಿ ನೆಗೆಟಿವಿಟಿಯನ್ನ ತಗೊಳ್ಳೋದು ಬೇಡ. ಎಷ್ಟು ರೆಸೊನೇಟ್ ಆಗುತ್ತೆ ಅಷ್ಟನ್ನ ತಗೊಳ್ಳಿ, ಉಳಿದಿದ್ದು ಗೈಡೆನ್ಸ್ ಅಂತ ತಗೊಳ್ಳಿ. ಯಾವುದೇ ರೀತಿ ನೆಗೆಟಿವ್ ಕಮೆಂಟಿಗೆ ಅವಕಾಶ ಇರೋದಿಲ್ಲ. ಯಾರು ನಿಮಗೆ ರೆಸೊನೇಟ್ ಆಗ್ತಾ ಇಲ್ಲ, ಯಾಕಂದ್ರೆ ನಾನು ಹೇಳೋದು ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗಾಗಿ ಎಷ್ಟು ನಿಮಗೆ ಆಗುತ್ತೆ ಅಷ್ಟನ್ನ ತಗೊಳ್ಳಿ, ಮ್ಯಾಚ್ ಆಗ್ತಾ ಇದೆ ಅಂತಂದ್ರೆ. ಇಲ್ಲ ಅಂತಂದ್ರೆ ಜಸ್ಟ್ ಲೀವ್ ಇಟ್. ಯಾಕಂದ್ರೆ ನಾನು ಅನ್ಕೊಳ್ಳೋದು ಎನರ್ಜಿ ತುಂಬಾ ಪವರ್ಫುಲ್ ಆಗಿರುತ್ತೆ, ರೀಡಿಂಗ್ ಎನರ್ಜಿ. ಮತ್ತೆ ನೀವು ಯೂನಿವರ್ಸಿಗೆ ಏನು ಕೊಡ್ತಾ ಇದ್ದೀರಾ, ಏನು ಪಾಸಿಟಿವಿಟಿ ಕೊಡ್ತಾ ಇದ್ದೀರಾ, ಏನು ನೆಗೆಟಿವಿಟಿ ಕೊಡ್ತಾ ಇದ್ದೀರಾ. ಕೆಲವೊಂದು ಜನ ಅಂತಿರ್ತಾರೆ, ನೀವೇನು ಹೇಳ್ತಾ ಇದ್ದೀರಾ ನನಗೆ ರೆಸೊನೇಟ್ ಆಗ್ತಾ ಇಲ್ಲ, ನನ್ನ ಲೈಫಲ್ಲಿ ತುಂಬಾ ಸಮಸ್ಯೆ ಇದೆ. ಓಕೆ, ನೀವು ಲಿಟ್ರಲಿ ಹೇಳ್ತಾ ಇದ್ದೀರಾ ಯೂನಿವರ್ಸಿಗೆ ನನಗೆ ಸಮಸ್ಯೆ ಇದೆ ಅಂತ. ಸಾರಿ, ನಾನು ಹೇಳ್ಬಾರ್ದು, ಯಾಕಂದ್ರೆ ಕೆಲವೊಂದಿಷ್ಟು ವರ್ಡ್ಸ್ ನಾವು ಅದನ್ನ ಹೇಳೋದಿಲ್ಲ. ಬಟ್ ಇವತ್ತು ಹೇಳ್ತಾ ಇದ್ದೀನಿ ಅಂತಂದ್ರೆ ಕೆಲವೊಂದಿಷ್ಟು ಜನರು ಆ ರೀತಿ ನೆಗೆಟಿವ್ ಆಗಿ ಹೇಳ್ತಾ ಇರ್ತಾರೆ. ಸೊ ಇಲ್ಲಿ ಪ್ರಾಬ್ಲಮ್ ನಮಗಂತ ಇರೋದಿಲ್ಲ, ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ. ಯಾಕಂದ್ರೆ ಯೂನಿವರ್ಸಿಗೆ ಗೊತ್ತಿರೋದಿಲ್ಲ ನೀವೇನ್ ಹಾಕ್ತಾ ಇದ್ದೀರಾ ಅಲ್ಲಿ ಅಂತ. ಓಕೆ, ಸೊ ನೀವೇನ್ ಕೊಡ್ತಾ ಇದ್ದೀರಾ ಅದು ನಿಮ್ಗೆ ಅಷ್ಟೇ ಫಾಸ್ಟ್ ಅಲ್ಲಿ 2x ಅಲ್ಲಿ ರಿಟರ್ನ್ ಕೊಡುತ್ತೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಹಾಗಾಗಿ ಅದಕ್ಕೆ ಅವಕಾಶ ಮಾಡಿ ಕೊಡ್ಲಿಕ್ಕೆ ಹೋಗ್ಬೇಡಿ. ಆಗ್ತಾ ಇದೆಯಾ ತಗೊಳ್ಳಿ, ಫುಲ್ ಆನ್ ಪಾಸಿಟಿವ್ ಮೈಂಡ್ ಇಂದ ತಗೊಳ್ಳಿ, ಖಂಡಿತ ರೆಸೊನೇಟ್ ಆಗುತ್ತೆ. ಓಕೆ, ನೋಡೋಣ ಹಾಗಿದ್ರೆ ಏನ್ ಬರ್ತಾ ಇದೆ ವೃಶ್ಚಿಕ ರಾಶಿಯವರಿಗೆ ಬರುವಂತ ಈ 3 ತಿಂಗಳಲ್ಲಿ. ಏನು ಅವರು ಅಬಂಡೆನ್ಸ್ ಅನ್ನ ಇದನ್ನ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ ಅಂತ. ಕಾರ್ಡ್ಸ್ ಬ್ರೇಕ್ ಡೌನ್ ಕೂಡ ಮಾಡೋಣ ಏನ್ ಬರ್ತಾ ಇದೆ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್, ಥ್ಯಾಂಕ್ ಯು. ಮತ್ತೆ ನೀವು ನನ್ನ ಒಂದು ಇನ್ಸ್ಟಾ ಮತ್ತು ಫೇಸ್ಬುಕ್ ಐಡಿಗೂ ಕನೆಕ್ಟ್ ಮಾಡ್ಕೊಳ್ಳಿ. ಎವ್ರಿ ಡೇ ನಿಮಗೆ ರೀಡಿಂಗ್ ಅಂದರೆ ಡೈಲಿ ಬೇಸ್ ರೀಡಿಂಗ್ ಇರುತ್ತೆ. ನಿಮ್ಮ ದಿನ ಯಾವ ರೀತಿ ಹೋಗುತ್ತೆ ಅಂತ ತಿಳ್ಕೊಂಡು ನೀವು ನೆಕ್ಸ್ಟ್ ಇದನ್ನು ಮಾಡ್ಬೋದು. ಶಾರ್ಟ್ ವಿಡಿಯೋ ಇರುತ್ತೆ, ನೀವು ನೋಡ್ಕೋಬಹುದು. ಓಕೆ, ಸೊ ಫಸ್ಟ್ ಆಫ್ ಆಲ್ ಹೆಲ್ತ್ ಆಸ್ಪೆಕ್ಟಿಂದ ನೋಡ್ತಾ ಇದ್ರೆ ಪ್ರಾಬ್ಲಮ್ ಅಂತ ಏನೂ ಇಲ್ಲ, ಚೆನ್ನಾಗಿದೆ ಎಲ್ಲ. ಓಕೆ, ಇಲ್ಲಿ ಒಂದು ಹೇಳ್ಬೇಕಂತಂದ್ರೆ ಪ್ರಾಬ್ಲಮ್ ಏನಾಗಬಹುದು ಅಂತಂದ್ರೆ, ಫಸ್ಟ್ ನೋಡಿ, ನೀವು ಏನಾದರೂ ನಿಮ್ಮ ಹೆಲ್ತ್ ಬಗ್ಗೆ ಕೇರ್ ಮಾಡ್ಕೊಳ್ತಾ ಇಲ್ಲ ಅಂತಂದ್ರೆ ನಿಮಗೆ ಪ್ರಾಬ್ಲಮ್ ಆಗುವಂಥದ್ದಾಗತ್ತೆ. ಅದನ್ನ ಬಿಟ್ರೆ ಬೇರೆ ಯಾವುದೇ ರೀತಿ ತೊಂದರೆ ಇವಾಗ ಮಾತ್ರ ಇಲ್ಲ, ಮುಂದೇನೂ ನೀವು ಇದನ್ನ ಟೇಕ್ ಕೇರ್ ಮಾಡಿದ್ರೆ ನಿಮಗೆ ಪ್ರಾಬ್ಲಮ್ ಆಗೋದಿಲ್ಲ. ಚೆನ್ನಾಗಿದೆ. ನೀವೇನು ಇನಿಷಿಯೇಟಿವ್ ತಗೊಳ್ಳಿಕ್ಕೆ ಹೋಗ್ತಾ ಇದ್ದೀರಾ, ನಿಮ್ಮ ಒಂದು ವಿಶ್ ಏನಿದೆ, ಲೈಕ್ ನೀವು ಏನು ಈ ದಿನಗಳಲ್ಲಿ ನೀವೇನಾದ್ರೂ ಸ್ವಿಮ್ಮಿಂಗ್ ಕಲಿಬೇಕು ಅಥವಾ ನೀವೇನಾದ್ರೂ ಡಯಟ್ ಅನ್ನ ಮೇಂಟೈನ್ ಮಾಡಬೇಕು, ಇದನ್ನೆಲ್ಲ ಏನು ಮಾಡ್ಲಿಕ್ಕೆ ಹೋಗ್ಬೇಕು ಅಂತ ಅನ್ಕೊಳ್ತಿದ್ದೀರಾ, ಅಲ್ಲಿ ನಿಮ್ಗೆ ವಿಶ್ ಫುಲ್ಫಿಲ್ಮೆಂಟ್ ಆಗುವಂತ ಒಂದು ಸಮಯ ಅಂತ ಹೇಳ್ಬಹುದು. ಇಷ್ಟೇ ಅಲ್ಲ, ಈ ದಿನಗಳಲ್ಲಿ ನಿಮ್ಮ ಒಂದು ಕ್ರೌನ್ ಚಕ್ರ ಕೂಡ ಐ ಹೋಪ್ ಆಕ್ಟಿವೇಟ್ ಇರುತ್ತೆ ಅಂತ ಹೇಳಿ. ಯಾಕಂತಂದ್ರೆ ವಿಶ್ ಫುಲ್ಫಿಲ್ಮೆಂಟ್ಗೆ ಇದು ಒಂದು ಒಳ್ಳೆ ಅವಕಾಶ. ಏನಾದ್ರೂ ವಿಶ್ ಇತ್ತು ಅಂತಂದ್ರೆ ನೀವು ಅದನ್ನ ಕೇಳ್ಕೊಳ್ಳಿ, ತುಂಬಾ ಪಾಸಿಟಿವ್ ಆಗಿ ತಗೊಳ್ಳಿ, ಖಂಡಿತ ನಿಮ್ಗೆ ನೆರವೇರುತ್ತೆ ಅಂತ ಹೇಳ್ಬಹುದು. ಅದೇ ರೀತಿಯಾಗಿ ನಿಮ್ಮ ಒಂದು ಕರಿಯರ್ ಲೈಫ್ ಅನ್ನ ನೋಡ್ತಾ ಇದ್ರೆ, ಕರಿಯರ್ ಅಲ್ಲಿ ಸ್ವಲ್ಪ ನಿಮ್ಗೆ ದುಡ್ಡನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಏನು ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಇತ್ತು ನಿಮ್ಗೆ ಈ ದಿನಗಳಲ್ಲಿ. ಸೊ ಅದು ಇವಾಗ ಕಂಪ್ಲೀಟ್ ಆಗಿ ನಿಮ್ಗೆ ಹೋಗ್ತಾ ಇದೆ. ಇಟ್ ಮೀನ್ಸ್ ನಿಮಗೆ ಲೈಫ್ ಅಲ್ಲಿ ಒಂದು ಸ್ಟೆಬಿಲಿಟಿ ಬರ್ಲಿಕ್ಕೆ ಹೋಗ್ತಾ ಇದೆ ನಿಮ್ಮ ಕರಿಯರ್ ವೈಸ್ ಅಂತ ಹೇಳ್ಬಹುದು. ತುಂಬಾ ಸಮಸ್ಯೆನ ಅನುಭವಿಸಿದ್ದೀರಾ, ಜಗ್ಲಿಂಗ್ ಮಾಡ್ತಾ ಇದ್ರಿ, ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇದ್ದಿಲ್ಲ, ಅಥವಾ ಇರೋ ದುಡ್ಡನ್ನ ಯಾವ ರೀತಿಯಾಗಿ ಬ್ಯಾಲೆನ್ಸ್ ಮಾಡ್ಬೇಕು, ಮ್ಯಾನೇಜ್ ಮಾಡ್ಬೇಕು ಅಂತ ನಿಮ್ಗೆ ಗೊತ್ತಾಗ್ತಾ ಇದ್ದಿಲ್ಲ, ಅಲ್ಲಿ ತುಂಬಾ ಒದ್ದಾಡ್ತಾ ಇದ್ರಿ ಅಂತ ಹೇಳಿ ನನ್ಗೆ ಅನಿಸ್ಲಿಕ್ಕೆ ಹೋಗ್ತಾ ಇದೆ. ಬಟ್ ಇವಾಗ ಏನಾಗ್ತಾ ಇದೆ, ಆ ಒಂದು ಏರಿಯಾದಿಂದ ನೀವು ಹೊರಗಡೆ ಬರ್ಲಿಕ್ಕೆ ಹೋಗ್ತಾ ಇದ್ದೀರಾ, ಆ ಒಂದು ಸಮಸ್ಯೆಯಿಂದ ಹೊರಗಡೆ ಬರ್ಲಿಕ್ಕೆ ಹೋಗ್ತಾ ಇದ್ದೀರಾ. ಯಾಕಂತಂದ್ರೆ ನಿಮ್ಮ ಒಂದು ಲೈಫ್ ಅಲ್ಲಿ ಒಂದು ಅಬಂಡೆನ್ಸ್ ಕ್ರಿಯೇಟ್ ಆಗ್ಲಿಕ್ಕೆ ಹೋಗ್ತಾ ಇದೆ. ಈ ಬರೋ 3 ತಿಂಗಳಲ್ಲಿ ನಿಮ್ಗೆ ಕೆಲವೊಂದಿಷ್ಟು ಅಪಾರ್ಚುನಿಟೀಸ್ ಯಾವ ರೀತಿ ಬರ್ಬೋದು ಅಂತಂದ್ರೆ, ನಾನು ಹೇಳಿದ್ನಲ್ವಾ ಫಸ್ಟಿಗೆ ಬಂತು ವಿಶ್ ಫುಲ್ಫಿಲ್ಮೆಂಟ್. ಏನಾದ್ರೂ ವಿಶ್ ಇತ್ತು ಅಂತಂದ್ರೆ ಅದನ್ನ ಕೇಳ್ಕೊಳ್ಳಿ ಅಂತ ಹೇಳಿ. ಇದು ನಿಮ್ಮ ಒಂದು ಜಾಬಿಗೂ ಕೂಡ ಅನ್ವಯ ಆಗುತ್ತೆ. ಯಾಕಂದ್ರೆ ಅಲ್ಲಿ ನಿಮ್ಗೆ ಒಂದು ಎಮೋಷನಲಿ ಇದು ಬರ್ತಾ ಇದೆ, ಫುಲ್ಫಿಲ್ಮೆಂಟ್ ಬರ್ತಾ ಇದೆ. ಸೊ ಅದು ಯಾವಾಗ ಆಗುತ್ತೆ ಅಂತಂದ್ರೆ, ಓವರ್ ಆಲ್ 3 ಏರಿಯಾಸ್ ಅಲ್ಲಿ ನೀವೇನಾದ್ರೂ ಅದನ್ನ ಕರೆಕ್ಟ್ ಆಗಿ ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ ಅಂದ್ರೆ ಬರುತ್ತೆ. ಹಾಗಾಗಿ ಇಲ್ಲಿ ನನ್ಗೆ ಅನ್ನಿಸ್ತಾ ಇದೆ, ಒಂದು ಇಂಡಿಪೆಂಡೆನ್ಸ್, ಒಂದು
ಇಂಡಿಪೆಂಡೆಂಟ್ ಆಗಿರುವಂತ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಬರ್ಲಿಕ್ಕೆ ಹೋಗ್ತಾ ಇದೆ, ಸಕ್ಸಸ್ ಬರ್ಲಕ್ಕೆ ಹೋಗ್ತಾ ಇದೆ. ನೀವೇನು ಎಫರ್ಟ್ ಹಾಕಿದ್ರಿ ಇಷ್ಟು ದಿನ ಮಾಡಿರ್ಬೋದು, ಯಾಕಂತಂದ್ರೆ ಎಷ್ಟು ನೀವು ಸಫರ್ ಆಗಿದ್ದೀರಾ. ಹೌದಾ, ಈ ಕಾರ್ಡಲ್ಲಿ ಬರ್ತಾ ಇದೆ. ನಿಮ್ಗೆ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಇದರಿಂದಾಗಿ ನಿಮ್ಮ ಒಂದು ಮೇ ಬಿ ನಿಮ್ಮ ರಿಲೇಶನ್ಶಿಪ್ ಮೇಲೆ ಕೂಡ ತುಂಬಾ ಇಂಪ್ಯಾಕ್ಟ್ ಆಗಿರ್ಬೋದು ಅಂತ ಹೇಳಿ ನಾನು ಅನ್ಕೋತೀನಿ. ಇಲ್ಲಿ ನಿಮ್ಗೆ ಏನ್ ಸಮಸ್ಯೆ ಆಗ್ಲಿಕ್ಕೆ ಹೋಗ್ತಾ ಇತ್ತು, ಇವಾಗ ನೀವೇನ್ ಮಾಡ್ತಾ ಇದ್ದೀರಾ ಅದರಿಂದ ಹೊರಗಡೆ ಬರ್ತಾ ಇದ್ದೀರಾ. ಬರುವಂತ 3 ತಿಂಗಳಲ್ಲಿ ನಿಮ್ಗೆ ಕ್ಲಾರಿಟಿ ಬರ್ಲಿಕ್ಕೆ ಹೋಗ್ತಾ ಇದೆ ದುಡ್ಡಿಂದ ಅಂತ ಹೇಳ್ಬೋದು. ಅಬಂಡೆನ್ಸ್ ಕ್ರಿಯೇಟ್ ಆಗ್ಲಿಕ್ಕೆ ಹೋಗ್ತಾ ಇದೆ, ಎಫರ್ಟ್ಗೆ ಕರೆಕ್ಟ್ ಆಗಿ ನಿಮ್ಗೆ ರಿಟರ್ನ್ಸ್ ಬರ್ಲಿಕ್ಕೆ ಹೋಗ್ತಾ ಇದೆ, ಏನಾದ್ರೂ ಅಚೀವ್ಮೆಂಟ್ ಆಗುವಂತದ್ದು. ಮತ್ತೆ ಒಂದು ಸೆಕ್ಯೂರಿಟಿ, ಯಾವ ರೀತಿ ಸೆಕ್ಯೂರಿಟಿ ಅಂತಂದ್ರೆ ನೋಡಿ, ನೀವು ಏನಾದ್ರೂ ಮೇ ಬಿ ಜಾಗ ತಗೊಳ್ಳುವಂಥದ್ದು, ಮನೆ ಖರೀದಿ ಮಾಡುವಂಥದ್ದು ಅಥವಾ ವೆಹಿಕಲ್ ಪರ್ಚೇಸಿಂಗ್ ಇರ್ಬೋದು, ಏನಾದ್ರೂ ಮ್ಯಾನಿಫೆಸ್ಟ್ ಮಾಡಿದ್ರಿ ಇದಕ್ಕಿಂತ ಮುಂಚೆ ಅಂತಂದ್ರೆ ಖಂಡಿತ ಅದು ಆಗ್ಲಿಕ್ಕೆ ಹೋಗ್ತಾ ಇದೆ ಅಂತ ಹೇಳ್ಬೋದು. ಓಕೆ, ಸೊ ನಿಮ್ಮ ಒಂದು ಕರಿಯರ್ ವೈಸ್ ನೋಡ್ತಾ ಇದ್ರೆ ತುಂಬಾ ಚೆನ್ನಾಗಿದೆ. ಇಲ್ಲಿ ನೀವು ವರ್ಕ್ ಮಾಡಬೇಕಾಗಿರುವಂತದ್ದು ಸ್ವಲ್ಪ ನಿಮ್ಮ ರೂಟ್ ಚಕ್ರ ಮೇಲೆ ವರ್ಕ್ ಮಾಡಿ. ನಿಮ್ಮ ಮೂಲಾಧಾರ ಚಕ್ರದ ಮೇಲೆ ನೀವೇನಾದ್ರೂ ವರ್ಕ್ ಮಾಡಿದ್ರೆ ಇನ್ನೂ ನಿಮ್ಗೆ ಅಬಂಡೆನ್ಸ್ ಬರುತ್ತೆ. ಯಾಕಂತಂದ್ರೆ ಮೇನ್ ನಮ್ಮ ಒಂದು ಚಕ್ರಗಳು ನಮ್ಮನ್ನ ತುಂಬಾ ಸಪೋರ್ಟ್ ಮಾಡುತ್ತೆ. ಹಾಗಿದ್ರೆ ಚಕ್ರ ಬ್ಯಾಲೆನ್ಸ್ ಮಾಡಿದ್ರೇನೆ ಎಲ್ಲ ಆಗುತ್ತಾ ಅಂತ ಅಲ್ಲ. ನೋಡಿ, ಕೆಲವೊಂದಿಷ್ಟು ಕಾರ್ಮಿಕ್ ಪ್ಯಾಟರ್ನ್ ಇರುತ್ತೆ, ನಾವು ಪಡ್ಕೊಂಡು ಬಂದಿರುವಂತ ಕಾರ್ಮಿಕ್, ನಮ್ಮ ಲಾಸ್ಟ್ ಲೈಫ್ ಅಲ್ಲಿ ಏನಾಗಿರುತ್ತೆ ಹಿಂದಿನ ಜನ್ಮದಲ್ಲಿ, ಅದರಿಂದ ನಾವೇನ್ ಪಡ್ಕೊಂಡು ಬಂದಿರ್ತೀವಿ, ಭಾಗ್ಯ ಅಂತ ನಾವೇನ್ ಹೇಳ್ತೀವಿ. ಸೊ ಅಲ್ಲಿಂದಾನು ಕೂಡ ನಮ್ಮ ಲೈಫಿಗೆ ಇಂಪ್ಯಾಕ್ಟ್ ಮಾಡ್ತಾ ಇರುತ್ತೆ. ಅದನ್ನ ನಾವು ಯಾರು ಚೇಂಜ್ ಮಾಡ್ಲಿಕ್ಕೆ ಆಗೋದಿಲ್ಲ. ಬಟ್ ಇಲ್ಲಿನೂ ಕೂಡ 40% ಒಂದು ನಿಮ್ಗೆ ಆಪ್ಷನ್ಸ್ ಇರುತ್ತೆ, 40% ನಿಮ್ಮ ಚೇಂಜಸ್ ಅನ್ನ ಮಾಡ್ಕೊಳ್ಳೋದಿಕ್ಕೆ. ಅಂದ್ರೆ ಕರ್ಮಗಳು ನಿಮ್ಮನ್ನ ಹಿಟ್ ಮಾಡ್ತವೆ. ಬಟ್ ಅಲ್ಲಿ ಒಂದೇನಂತಂದ್ರೆ ಈ 100% ಆಗುವಂಥದ್ದು ಒಂದು 80% ಈ ರೀತಿ ನಿಮ್ಗೆ ಕಡಿಮೆ ಪ್ರಭಾವ ಇರುತ್ತೆ. ನಿಮ್ಮ ಒಳ್ಳೆ ಕೆಲಸಗಳ ನೋಡಿ ಯೂನಿವರ್ಸ್ ಅದು ಸೆಟ್ ಮಾಡ್ಕೊಳ್ಳುತ್ತೆ. ಓಕೆ, ಹಾಗಾಗಿ ಯೂನಿವರ್ಸ್ ತುಂಬಾ ಪವರ್ಫುಲ್ ಆಗಿರುತ್ತೆ. ಯಾವುದೇ ರೀತಿ ನೆಗೆಟಿವ್ ಮಾತ್ರ ನೀವು ವಿಚಾರ ಮಾಡ್ಲಿಕ್ಕೆ ಹೋಗ್ಬೇಡಿ, ತುಂಬಾ ಪಾಸಿಟಿವ್ ಆಗಿರಿ ನಿಮ್ ಬಗ್ಗೆ ಆಲ್ವೇಸ್. ಹಾಗಿದ್ರೆ ರಿಲೇಶನ್ಶಿಪ್ ವೈಸ್ ನೋಡ್ತಾ ಇದ್ರೆ ಸ್ವಲ್ಪ ಎಲ್ಲೋ ಇಮ್ಮೆಚೂರಿಟಿ ಬರ್ತಾ ಇದೆ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಅನ್ನುವಂಥದ್ದು. ಗ್ರಾಂಟೆಡ್ ಆಗಿ ತಗೊಳ್ಳುವಂತ ಚಾನ್ಸಸ್ ನನಗೆ ಕಾಣ್ತಾ ಇದೆ ನಿಮ್ಮ ಪಾರ್ಟ್ನರ್ ಅನ್ನ. ಚೆನ್ನಾಗಿದೆ, ನೀವು ಇಬ್ರು ಕೂಡ ಹಾರ್ಟ್ಲಿ ತುಂಬಾ ಚೆನ್ನಾಗಿರ್ತೀರಾ. ಬಟ್ ನೋಡಿ ಏನಾಗುತ್ತೆ, ಕೆಲವೊಂದ್ ಸಾರಿ ತುಂಬಾ ನಾವು ಅದನ್ನ ಈಸಿ ವೇ ಅಲ್ಲಿ ತಗೊಂಡ್ಬಿಡ್ತೀವಿ. ಇವ್ರು ನಮ್ಮ ಹತ್ರನೇ ಇರ್ತಾರೆ, ಇವ್ರಿಗೆ ಯಾಕೆ ನಾವು ಆ ರೀತಿ ಇದನ್ನ ಮಾಡ್ಬೇಕು, ಯಾವಾಗಿದ್ರು ನಮ್ಮವ್ರು ಈ ರೀತಿ ಭಾವನೆಗಳು ನಿಮ್ಮಲ್ಲಿ ಏನ್ ಬರುತ್ತಲ್ವಾ ಅದ್ರ ಮೇಲೆ ಸ್ವಲ್ಪ ಕಂಟ್ರೋಲಿಂಗ್ ಇರ್ಬೇಕು ಅಂತ ಹೇಳಿ ನನ್ಗೆ ಅನಿಸ್ತಾ ಇದೆ. ಸ್ವಲ್ಪ ನಿಮ್ಗೆ ಸ್ಟ್ರೆಸ್ ಆಗುವಂತದ್ದು ಈ ದಿನಗಳಲ್ಲಿ, ಲೆಸ್ ಕಾಂಟ್ಯಾಕ್ಟ್, ಮಾತು ಕಡಿಮೆ ಆಗುವಂತದ್ದು, ಅಥವಾ ನೀವೇನಾದ್ರೂ ಸಪರೇಷನ್ ಅಲ್ಲಿ ಇದ್ದೀರಾ ಅಂತಂದ್ರೂ ಕೂಡ ಮಾತು ಕಡಿಮೆ ಆಗುವಂತದ್ದು, ಮಾತೇ ಆಗೋದಿಲ್ಲ ಅನ್ನುವಂಥದ್ದು ನನಗೆ ಕಾಣ್ತಾ ಇದೆ. ಬ್ರೇಕಪ್ ಆಗುವಂತ ಚಾನ್ಸಸ್ ನನಗೆ ಕಾಣ್ತಾ ಇದೆ. ಯಾಕಂತಂದ್ರೆ ಇಮ್ಮೆಚೂರಿಟಿ ತುಂಬಾ ಬರ್ತಾ ಇದೆ. ಇದ್ರ ಜೊತೆಗೆ ನಿಮ್ಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇಂದ ಏನು ಆಗ್ತಾ ಇತ್ತು ಅಲ್ಲಿಂದಾನು ಕೂಡ ನನಗೆ ಅನಿಸ್ತಾ ಇದೆ ಎಲ್ಲೋ ಒಂದ್ ಕಡೆ ಐಸೋಲೇಷನ್ ಆಗ್ಬಿಟ್ಟಿದ್ದೀರಾ ಅಂತ ಹೇಳಿ ಬರುವಂತ ದಿನಗಳಲ್ಲಿ. ಹಾಗಾಗಿ ಸ್ವಲ್ಪ ನೋಡ್ಕೊಳ್ಳಿ. ಫೀಲಿಂಗ್ಸೇ ಬರ್ತಾ ಇಲ್ಲ ನಿಮ್ಗೆ, ಅದೆಲ್ಲೋ ಒಂದ್ ಕಡೆ ಕಳ್ಕೊಂಡ್ಬಿಟ್ಟಿದ್ದೀರಾ ಅನ್ನುವಂತ ಭಾವನೆ ಬರುವಂತದ್ದು. ತುಂಬಾ ಸ್ಟ್ರಗಲ್ ಮಾಡ್ತಾ ಇದ್ದೀರಾ, ಬಟ್ ಅದಕ್ಕೆ ರಿಸಲ್ಟ್ ಬರ್ತಾ ಇಲ್ಲ ಅನ್ನುವಂಥದ್ದು ರಿಲೇಶನ್ಶಿಪ್ ವೈಸ್ ನಾನು ಹೇಳ್ತಾ ಇದ್ದೀನಿ. ಮತ್ತೆ ಏನಾಗಿರುತ್ತೆ ಅದನ್ನ ಮರೆತು ಮುಂದೆ ಹೋಗ್ಬೇಕು ಅನ್ನುವಂತ ಭಾವನೆ ನಿಮ್ಗೆ ಬರದೇ ಇರುವಂತದ್ದು. ಇವೆಲ್ಲನೂ ಕಾರಣ ನಾನು ಹೇಳ್ತಾ ಇರೋದು. ಅಂದ್ರೆ ಆ ಒಂದು ಫಾರ್ಗಿವ್ನೆಸ್ ಬರ್ತಾ ಇಲ್ಲ ನಿಮ್ಗೆ. ಓಕೆ, ಆಗಿರೋದಾಗಿದೆ, ಅದನ್ನ ಯಾಕೆ ನಾವು ಮುಂದೆ ತಗೊಂಡು ಹೋಗ್ಬೇಕು, ಅದನ್ನ ಇಲ್ಲೇ ಬಿಟ್ಟು ನಾವು ಮತ್ತೆ ಒಂದು ಒಳ್ಳೆ ಸ್ಟಾರ್ಟ್ಅಪ್ ಮಾಡ್ಕೋಬಹುದು ಅನ್ನುವಂಥದ್ದು ನಿಮ್ಗೆ ಬರ್ತಾ ಇಲ್ಲ. ಅದೇ ಕಾರಣ. ಅದಕ್ಕೆ ಏನ್ ಮಾಡ್ಬೇಕು, ಸ್ವಲ್ಪ ಅದನ್ನ ಅವಾಯ್ಡ್ ಮಾಡ್ಕೋಬೇಕು ಆ ರೀತಿ ಇರೋದನ್ನ. ಇಷ್ಟು ಮಾಡಿ ಚೆನ್ನಾಗಿದೆ, ತೊಂದರೆ ಅಂತ ಏನಿಲ್ಲ. ಅಗೇನ್ ಬರ್ತಾ ಇರುವಂತದ್ದು ನಿಮ್ಮ ರೂಟ್ ಚಕ್ರ. ಇಲ್ಲಿನೂ ಕೂಡ ಬರ್ತಾ ಇದೆ, ನಿಮ್ಮ ರೂಟ್ ಚಕ್ರದ ಮೇಲೆ ನೀವು ಕೆಲಸ ಜಾಸ್ತಿ ಮಾಡಬೇಕು ಅಂತ ಹೇಳಿ. ನೀವು ನಂಬೋ ಹಾಗಿತ್ತು ಅಂತಂದ್ರೆ ಒಂದ್ಸಾರಿ ನಿಮ್ಮ ಚಕ್ರಗಳನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ, ಅಲೈನ್ ಮಾಡ್ಕೊಳ್ಳಿ. ಏನಾಗುತ್ತೆ, 3 ವೇಯಲ್ಲಿ ನಾವು ಹೇಳ್ತೀವಿ. ಒಂದು ಆಕ್ಟಿವ್ ಇರೋದು, ಪಾಸಿಟಿವ್ಲಿ ಆಕ್ಟಿವ್, ನೆಗೆಟಿವ್ಲಿ ಆಕ್ಟಿವ್, ಮತ್ತೆ ನಿಮ್ಮ ಒಂದು ಚಕ್ರಗಳು ಬ್ಲಾಕೇಜಸ್. ಒಂದು ಎಲ್ಲಾದ್ರೂ ಚಕ್ರ ಬ್ಲಾಕೇಜ್ ಆಗ್ತಾ ಇದೆ ಅಂತಂದ್ರೆ ಲಿಟ್ರಲಿ ಒಂದು 6 ಏನು ಚಕ್ರಗಳಿರುತ್ತೆ ಅದಿಷ್ಟು ಬ್ಲಾಕೇಜ್ ಆಗುತ್ತೆ. ರಿಲೇಶನ್ಶಿಪ್ ಇರ್ಬೋದು ಅಥವಾ ನಿಮ್ಮ ಒಂದು ಹಾರ್ಮನೈಸೇಷನ್ ಇರ್ಬೋದು, ಇದು ಎಲ್ಲದೂ ಕಾರಣ ಆಗುತ್ತೆ. ಸ್ವಲ್ಪ ನಾವು ಇದ್ರ ಬಗ್ಗೆ ತಿಳ್ಕೋಬೇಕು. ಡಿವಿನಿಟಿ ಅನ್ನೋದು ತುಂಬಾ ಪವರ್ಫುಲ್ ಆಗಿರುವಂತದ್ದು. ಅದ್ರ ಬಗ್ಗೆ ಯಾಕೆ ಎಷ್ಟೋ ಜನ ಅಂತಿರ್ತಾರೆ, ಯಾಕೆ ನನ್ನ ಲೈಫಲ್ಲಿ ಈ ರೀತಿ ಆಗ್ತಾ ಇದೆ, ಯಾಕೆ ಆಗ್ತಾ ಇದೆ ಅಂತ ತಿಳ್ಕೊಳ್ಳಿ ಒಂದ್ಸಾರಿ. ಹೌದಾ, ತಿಳ್ಕೊಳ್ತಾ ಇದ್ದೀರಾ, ಅದ್ರ ಮೇಲೆ ನೀವು ಅದನ್ನ ನಡೆಸ್ತಾ ಇಲ್ಲ, ಅದು ಕರೆಕ್ಟ್ ಆಗಿ ಆ ಒಂದು ವೇಯಲ್ಲಿ ಹೋಗ್ತಾ ಇಲ್ಲ ಅಂತಂದ್ರೂ ಕೂಡ ನಿಮ್ಗೆ ಸಮಸ್ಯೆ ಆಗುತ್ತೆ. ಸೊ ಆದಷ್ಟು ಇದ್ರ ಬಗ್ಗೆ ನೀವು ತಿಳ್ಕೊಳ್ಳಿ, ಚಕ್ರಗಳ ಮೇಲೆ ಕೆಲಸ ಮಾಡಿ, ಮೆಡಿಟೇಟ್ ಮಾಡಿ, ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ, ಸೊ ಹೋಪ್ ನಿಮ್ಗೆ ಈ ಒಂದು ರೀಡಿಂಗ್ ಕನೆಕ್ಟ್ ಆಗಿದೆ ಅಂತ ಹೇಳಿ ನಾನು ಅನ್ಕೋತೀನಿ. ಕನೆಕ್ಟ್ ಆಗಿತ್ತು ಅಂತಂದ್ರೆ ಲೈಕ್ ಕೊಡೋದನ್ನ ಮಾತ್ರ ಮರಿಲಿಕ್ಕೆ ಹೋಗ್ಬೇಡಿ.
ನೋಟಿಫಿಕೇಶನ್ ಆನ್ ಮಾಡಿ ಇಟ್ಕೊಳ್ಳಿ. ನಿಮಗೆ ಡೀಟೇಲ್ ರೀಡಿಂಗ್ ಬಂದಾಗ ಮತ್ತೆ ಮೆಸೇಜ್ ಬರುತ್ತೆ. ಓಕೆ, ಸೊ ಸಿಗೋಣ ಫ್ರೆಂಡ್ಸ್ ಆಗಿದ್ರೆ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಥ್ಯಾಂಕ್ ಯು.